ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಒಂದು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಆಗ್ತಾರೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಇದು ಬಂದು ನಮ್ಮ ಮನೆ ಹತ್ರ ಒಂದು ಡಿ-ಮಾರ್ಟ್ ಇವಾಗ ಹೊಸದಾಗಿ ಓಪನ್ ಆಗಿದೆ. ನಮ್ಮ ಮನೆಗೆ ತುಂಬಾ ನಿಯರ್ ಬೈ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೇಷನ್ ಸ್ವಲ್ಪ ಖಾಲಿ ಆಯಿತು ಮನೇಲಿ. ಹಾಗೆ ಹೊಸ್ದಾಗಿ ಬೇರೆ ಓಪನ್ ಮಾಡಿದ್ರಲ್ಲ ಡಿ-ಮಾರ್ಟ್, ಅದಕ್ಕೋಸ್ಕರ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಹಾಗೆ ಮನೆಗೂ ಸ್ವಲ್ಪ ರೇಷನ್ನು ಬೇಕಿತ್ತು, ಅದಕ್ಕೋಸ್ಕರ ತಗೊಂಡಂಗೂ ಆಗುತ್ತೆ ಅಂತ ಹೋಗಿದ್ವಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ಅಕ್ಕಿ ಎಲ್ಲ ಖಾಲಿಯಾಗಿತ್ತು. ಡಿ-ಮಾರ್ಟ್ ಅಂತೂ ತುಂಬಾ ಚೆನ್ನಾಗಿ ತುಂಬ ದೊಡ್ಡದಾಗಿಯೇ ಮಾಡಿದ್ದಾರೆ. ನಾನು ತುಂಬ ಡಿ-ಮಾರ್ಟ್ ನೋಡಿದ್ದೀನಿ. ಇಲ್ಲಿ ಹೊಂಗಸಂದ್ರದಲ್ಲಿರೋ ಡಿ-ಮಾರ್ಟ್ನ ನೋಡಿದ್ದೀನಿ, ಮತ್ತು ಬನ್ನೇರುಘಟ್ಟ ಹತ್ರ ರೋಡಲ್ಲಿ ಇದೆಯಲ್ಲ ಆ ಡಿ-ಮಾರ್ಟ್ನು ಕೂಡ ನೋಡಿದ್ದೀನಿ. ಹಾಗೆ ನೆಲಮಂಗಲದಲ್ಲಿರೋವಂಥ ಡಿ-ಮಾರ್ಟ್ನ ನೋಡಿದ್ದೀನಿ. ಆದರೆ ಇದು ಸ್ವಲ್ಪ ಡಿಫ್ರೆಂಟಾಗಿಯೇ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದರು. ಅದಕ್ಕೆ ಹೋಗೋಣ ಅಂತ ಹೋಗಿದ್ದು. ಅದರಲ್ಲೂ ನಮ್ಮ ಮನೆಗಂತೂ ತುಂಬಾ ನಿಯರ್ ಬೈ ಆಗಿತ್ತು. ಹಾಗೆ ಅಲ್ಲಿ ನನ್ನ ಮಗನಿಗೆ ಟೀ ಶರ್ಟು ಮತ್ತು ಪ್ಯಾಂಟು, ನಾನು ಒಂದೆರಡು ಟಾಪ್ನ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಟಾಪ್ ಎಲ್ಲ ಬಂದು ಕಡಿಮೆ ರೈಟಿಗೆ ಇತ್ತು. ಇದು ನೋಡಿ, ಇದು ಒಂದು ತುಂಬಾ ಚೆನ್ನಾಗಿತ್ತು. ತುಂಬ ಸ್ಮೂತಾಗಿದೆ, ಮೆಟೀರಿಯಲ್ಲು ಅಷ್ಟೇ ತುಂಬ ಸಾಫ್ಟಾಗಿತ್ತು. ವೇರ್ ಮಾಡಿದಾಗಲೂ ಅಷ್ಟೇ, ಅಲ್ಲೆಲ್ಲ ಟ್ರಯಲ್ ರೂಮೆಲ್ಲ ಸ್ವಲ್ಪ ದೊಡ್ಡ ಇದನ್ನೇ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಟ್ರಯಲೆಲ್ಲ ನೋಡಿಬಿಟ್ಟೆ ತೊಗೊಂಬಂದೆ. ತುಂಬಾ ಚೆನ್ನಾಗಿತ್ತು. 2 ತೊಗೊಂಡೆ ಟಾಪ್. ಅದು ಬಂದು 200, ಇದು ಬಂದು 300. ಇದು ಅಷ್ಟೇ, ಬಟ್ಟೆ ತುಂಬಾ ಚೆನ್ನಾಗಿದೆ, ಸ್ಮೂತಾಗಿದೆ. ಈಗಂತೂ ಬೇಸಿಗೆನಲ್ಲಿ ವೇರ್ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ 2 ಇರಲಿ. ಪ್ರೈಸು ಅಷ್ಟೇ ಕಡಿಮೆ ಅಂತ ತಗೊಂಡೆ. ಕೆಲವೊಂದು ಸಲ ಡಿ-ಮಾರ್ಟಲ್ಲಿ ಚೆನ್ನಾಗಿರೋ ಬಟ್ಟೆ ಸಿಗಲ್ಲ. ಆದರೆ ಇದು ಇವಾಗ ಹೊಸ್ದಾಗಿ ಓಪನ್ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಾಗೂ ಕೂಡ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ಕಲೆಕ್ಷನ್ನು ಅಷ್ಟೇ ತುಂಬಾ ಜಾಸ್ತಿನೇ ಇಟ್ಟಿದ್ರು. ನನಗೂ ತುಂಬಾ ಇಷ್ಟ ಆಯಿತು. ಟಾಪ್ಸ್ ಎಲ್ಲ ಬಂದು ಇದೆಲ್ಲ ಬಂದು ಜೀನ್ಸ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಇರಲಿ ಅಂತ ತಗೊಂಡೆ. ತುಂಬ ಚೆನ್ನಾಗಿತ್ತು. ಅದು ರೈಟು ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಕಡಿಮೆ. 200, 300 ಅಂದರೆ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ನನ್ನ ಮಗನಿಗೆ 2 ಟೀ ಶರ್ಟ್ ತಗೊಂಡೆ. ಇದು ಟೀ ಶರ್ಟು ಕೂಡ ಅಷ್ಟೇ, ರೈಟ್ ಎಲ್ಲ ಬಂದು ಕಡಿಮೆನೇ ಇತ್ತು. ತುಂಬಾ ಚೆನ್ನಾಗಿತ್ತು. ಕಲ್ಲರು ಇದು ನನ್ನ ಮಗನಿಗೆ ಕಲ್ಲರ್ ಸಖತ್ತು ಮ್ಯಾಚ್ ಆಗುತ್ತೆ ಅಂತ ತೊಗೊಂಡೆ. ಈಗ ಅವನು ಹಾಕಿರೋದು ಅಷ್ಟೇ ಬಟ್ಟೆ, ಅದು ಅಷ್ಟೇ ಡಿ-ಮಾರ್ಟಲ್ಲೂ ತೊಗೊಂಡಿರೋದು. ಹಾಗಾಗಿ 1-2 ಟ್ರ್ಯಾಕ್ ಪ್ಯಾಂಟು ಮತ್ತು 1-2 ಟೀ ಶರ್ಟ್ನು ತೊಗೊಂಡೆ. ಆ ಪ್ಯಾಂಟ್ ಬಂದು 150. ಪ್ಯಾಂಟು ಸ್ವಲ್ಪ ರೈಟು ಜಾಸ್ತಿನೇ ಅಂತ ಹೇಳ್ಬೋದು. ಟೀ ಶರ್ಟೆಲ್ಲ ಬಂದು 75. ಕ್ವಾಲಿಟಿ ಪರವಾಗಿಲ್ಲ. ಮಕ್ಕಳಿಗೆ ನನಗೆ ಬಟ್ಟೆನ ಅಂತ ಏನೂ ಇಷ್ಟ ಆಗಂಗಿಲ್ಲ. ಇದು ಬಂದು ರಾಮನವಮಿ ಹಬ್ಬದ್ದು ಹಬ್ಬಕ್ಕೆಲ್ಲ ಕ್ಲೀನಿಂಗೆಲ್ಲ ಮಾಡಬೇಕು ಇತ್ತಲ್ಲ, ಅದಕ್ಕೋಸ್ಕರ ಕ್ಲೀನಿಂಗ್ ಮಾಡ್ತಾಯಿದ್ದೆ. ಹಾಗೆ ಇದು ಕೆಳಗಡೆ ನಮ್ಮದು ಕಲ್ಲು ಮೊದಲು ಹಾಕ್ಸಿರ್ನೆಲ್ಲ ಓನರ್ ಇವಾಗ ಹಾಕ್ಸಿದ್ದಾರೆ. ಅದಕ್ಕೋಸ್ಕರ ಇದೆಲ್ಲನೂ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ. ಕಲ್ಲಿನ ಮೇಲೆಲ್ಲ ತುಂಬ ಅಂದರೆ ತುಂಬಾ ಗಲೀಜಿತ್ತು. ಏಕೆಂದರೆ ಅವರೇನು ಕ್ಲೀನ್ ಮಾಡಿ ಹಾಕಲ್ವಲ್ಲ, ಕೆಲಸದವರೆಲ್ಲ ಹಂಗೇನೆ ಹಾಕ್ಬಿಟ್ಟು ಹೋಗಿದ್ರು ಅವರು. ಅದಕ್ಕಿಂತ ಮುಂಚೆ ಒಂದು ವಾರನೇ ಇದನ್ನೆಲ್ಲ ತೆಗೆದು ನಾನು ಬೇರೆ ಕಡೆ ಶಿಫ್ಟ್ ಮಾಡಿದ್ದೆ. ದೇವ್ರ ಪಾತ್ರೆಗಳು, ದೇವ್ರದ್ದು ಫೋಟೋಗಳು ಏನಿರುತ್ತೆ ಅದೆಲ್ಲನೂ ಕೂಡ ಇಲ್ಲಿ ಟಿ ವಿ ಯೂನಿಟ್ ಒಳಗಡೆ ನಾನು ಇಟ್ಟಿದ್ದೆ. ಅವ್ರಿಗೂ ಕೆಲಸದವ್ರು ಬಂದಿದ್ರಲ್ಲ, ಅದಕ್ಕೋಸ್ಕರನೇ ಎಲ್ಲ ತೆಗೆದುಬಿಟ್ಟು ಇದ್ರೊಳಗಡೆ ಇಟ್ಟಿದ್ದೆ. ಇದರೊಳಗಡೆ ಚೆನ್ನಾಗಿತ್ತು, ಸ್ಪೇಸ್ ಎಲ್ಲ ಚೆನ್ನಾಗಿತ್ತು. ದೇವ್ರನ್ನೆಲ್ಲ ಇಟ್ಟೋದಕ್ಕೆ ಅಂತ ನಾನು ಇಲ್ಲೇ ಇಟ್ಟಿದ್ದೆ. ಸುಮಾರು 3 ತಿಂಗಳಿಂದ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದರು. 3 ತಿಂಗಳಾಯಿತು. ಇವಾಗ ಮಾಡಿ ಕಂಪ್ಲೀಟ್ ಮಾಡಿದ್ದಾರೆ. ಯುಗಾದಿ ಹಬ್ಬಕ್ಕೆ ಮಾಡಿಕೊಡ್ತೀನಿ ಅಂತ ಹೇಳಿದರು, ಆದರೆ ಯುಗಾದಿಗೆ ಅವ್ರು ಮಾಡಿಕೊಡ್ಲಿಲ್ಲ. ಕೊನೆ ಪಕ್ಷ ರಾಮನವಮಿಗೆ ಅದರ ಮಾಡಿಕೊಡಿ ಅಂತ ಇವಾಗ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಕೂರಿಸ್ಕೊಟ್ರು. ನಾನು ಅದೇ ಥರನೇ ಮೇಲೆ ಒಂದು ಕೆಳಗೆ ಒಂದು ಸ್ಟೆಪ್ಪನ್ನ ಕೂರಿಸಿ ಅಂತ ಹೇಳಿದ್ದೆ. ಇವಾಗ ನಾನು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಅಂತ ಇಲ್ಲಿ ಒಂದು ಬಕೆಟಲ್ಲಿ ನೀರು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಸುವಿಂದು ಗೋಮೂತ್ರ ಹಾಕಿದ್ದೀನಿ. ಹಾಗೆ ಒಂದು ಚಿಟಿಕೆ ಅರಿಶಿನ ಪುಡಿ ಮತ್ತು ಒಂದು ಚಿಟಿಕೆ ಕಲ್ಲುಪ್ಪನ್ನು, ಇಷ್ಟನ್ನು 3 ಹಾಕಿ ನಾನು ದೇವ್ರ ಮನೆನ ಕ್ಲೀನ್ ಮಾಡ್ತೀನಿ. ಆ ದೇವ್ರ ಮನೆ ಡೀಪ್ ಕ್ಲೀನ್ ಯಾವಾಗ ಮಾಡ್ತೀನಿ ಆವಾಗ ನಾನು ಇಷ್ಟನ್ನು 3 ಹಾಕಿ ನಾನು ದೇವ್ರ ಮನೆಯಲ್ಲಿ ಡೀಪ್ ಕ್ಲೀನ್ ಮಾಡ್ತೀನಿ. ಹಸುವಿನ ಗೋಮೂತ್ರ ನಮ್ಮ ಊರಿಂದ ನಾನು ತಂದು ಇಟ್ಕೊಂಡಿದ್ದೆ. ನಮ್ಮೂರಲ್ಲಿ ನಮ್ಮದು ಹಸುಗಳಿದೆಯಲ್ಲ, ಅವಂಗಾಗಿ ಅದೇನು ಇಟ್ಟಿದ್ರೆ ಹಾಳಾಗಲ್ಲ, ಎಷ್ಟು ವರ್ಷ ಬೇಕಾದರೂ ಇಟ್ಬೋದು, ಏನೂ ಆಗಲ್ಲ, ಒಂದು ಸ್ವಲ್ಪನೂ ಸ್ಮೆಲ್ ಬರೋಲ್ಲ. ನಾನು ಸುಮಾರು 3 ತಿಂಗಳಿಂದ ನಮ್ಮ ಮನೇಲಿ ನಾನು ಇಟ್ಕೊಂಡಿದ್ದೀನಿ. ಈ ರೀತಿ ಯಾವಾಗಲಾರ ದೇವ್ರ ಮನೆನ ಡೀಪ್ ಕ್ಲೀನ್ ಮಾಡುವಾಗ ಹಾಕ್ತೀನಿ. ಮತ್ತು
ಮನೆಯೆಲ್ಲನೂ ನೀಟಾಗಿ ಕ್ಲೀನ್ ಮಾಡುವಾಗ ಆವಾಗಲೂ ಅಷ್ಟೇ ಮನೆಯೆಲ್ಲ ಸೀಟ್ವಾಗಲೂ ಕೂಡ ನಾನು ಹಾಕ್ಕೊಂಡು ಸೀಡ್ತೀನಿ. ಇವಾಗ ನೀಟಾಗಿ ದೇವ್ರ ಮನೆಯೆಲ್ಲನೂ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು 1 ತಿಂಗಳಿಗೆ ಒಂದು ಸಲ ಮಾಡ್ಕೊತೀನಿ, ಇಲ್ಲ ಡೈಲಿ ಅಲ್ಲ ವಾರಕ್ಕೊಂದು ಸಲ ಮಾಡೋರು ಇರ್ತಾರೆ. ಆದರೆ ನನಗೆ ಟೈಮ್ ಆಗೋಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ತಿಂಗಳಿಗೆ ಒಂದು ಸಲ 2 ತಿಂಗಳಿಗೆ ಒಂದು ಸಲ ಈ ರೀತಿ ಮಾಡ್ತೀನಿ. ಏಕೆಂದರೆ ನನ್ನ ಮಗ ಇರೋದ್ರಿಂದ ಕೆಲಸ ಮಾಡೋದಕ್ಕೆ ಅಷ್ಟು ಬಿಡೋದಿಲ್ಲ ಅವನು. ಅದಕ್ಕೋಸ್ಕರ ನನಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ಮಾಡ್ತೀನಿ. ಕೆಲವರು ವಾರ ಮಾಡ್ತಾರೆ, ಅದು ಅವರವರಿಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡಿದರೆ ಆಯಿತು. ನಾನು ದೇವ್ರ ಮನೆ ಡೀಪ್ ಕ್ಲೀನ್ ಮಾಡುವಾಗ ಮಾತ್ರ ಇದು 3 ಕೂಡ ನಾನು ಮಿಕ್ಸ್ ಮಾಡೇ ಮಾಡೋದು. ಇವಾಗ ಬಾಗಿಲೆಲ್ಲನೂ ಅದರಲ್ಲೇ ಸೀಡ್ತಾಯಿದ್ದೀನಿ. ಮತ್ತು ಕಲ್ಲೆಲ್ಲನೂ ಸೀಡ್ಕೊಂಡು ಆಯಿತು. ತುಂಬಾ ಗಲೀಜು ಕೂತಿತ್ತು. ಕಲ್ಲ ಮೇಲೆಲ್ಲ ಅದನ್ನು ಪಾಲಿಶ್ ಹಾಕುವಾಗ ಗಲೀಜೆಲ್ಲ ಆಗಿರುತ್ತೆ, ಧೂಳೆಲ್ಲ ಆಗಿರುತ್ತೆ. ಅದಕ್ಕೋಸ್ಕರ ನೀಟಾಗಿ ಮೇಲೆ ಕೆಳಗೆ ಎಲ್ಲ ಕೂಡ ಕ್ಲೀನ್ ಮಾಡಿದೆ. ನಾನು ಮೇಲೆ ಒಂದು ಕಲ್ಲು ಕೆಳಗೆ ಒಂದು ಕಲ್ಲು ಹಾಕ್ಕೊಡಿ ಚೆನ್ನಾಗಿರುತ್ತೆ ಏನಾದರೂ ಐಟಮ್ ಇಟ್ಟೋದಕ್ಕೆ ಅಂತ ಹೇಳಿ ಮಾಡಿಸ್ಕೊಂಡೆ. ಇವಾಗ ದೇವ್ರ ಮನೆದು ಡೋರೆಲ್ಲನೂ ಕೂಡ ಅದೇ ನೀರಲ್ಲೇ ಸೀಡ್ತಾಯಿದ್ದೀನಿ. ಏಕೆಂದರೆ ದೇವ್ರ ಮನೆ ಡೋರೆಲ್ಲನೂ ಮುಟ್ಟೋದು ಎಲ್ಲನೂ ಮಾಡ್ತಾ ಇರ್ತೀವಿ. ಈಗ ನಾನ್ ವೆಜ್ ತಿಂದಾಗಿರ್ಬೋದು, ಪೀರಿಯಡ್ ಟೈಮಲ್ಲಿರ್ಬೋದು, ಅಂಥ ಟೈಮಲ್ಲೆಲ್ಲ ಬೈ ಮಿಸ್ಸಾಗಿ ಮುಟ್ಟಿರ್ತೀವಿ. ಮುಟ್ಟಬೇಕು ಅಂತ ಏನು ಮುಟ್ಟಕ್ಕೆ ಹೋಗಿರಲ್ಲ, ಬೈ ಮಿಸ್ಸಾಗಿ ಅಲ್ಲಿ ಏನಾದರೂ ಮಾಡುವಾಗ ಕಸ ಎಲ್ಲನೂ ಗುಡಿಸ್ಕೊಳ್ಳುವಾಗ ಅವಾಗ ಟಚ್ ಆಗುತ್ತೆ ಅಷ್ಟೇ. ಅದಕ್ಕೋಸ್ಕರ ಈ ರೀತಿ ಒಂದು ಸಲ ಡೀಪ್ ಕ್ಲೀನ್ ಮಾಡುವಾಗ ನಾನು ಈ ಥರ ಎಲ್ಲನೂ ಕ್ಲೀನ್ ಮಾಡ್ತೀನಿ ಒಂದು ಸಲವ. ಮತ್ತು ನನ್ನ ಮಗ ಅವಾಗವಾಗ ಮಕ್ಳಿಗೆ ಗೊತ್ತಾಗಲ್ವಲ್ಲ, ಅವರೆಲ್ಲ ನಾನ್ ವೆಜ್ ತಿಂದಾಗ ಹೋಗಿ ಮುಟ್ಟೋದು, ಅದನ್ನ ಹಿಡ್ಕೊಂಡು ಆಟ ಆಡೋದು, ಗಂಟೆ ಎಲ್ಲನೂ ಹೊಡೆಯೋದು ಈ ರೀತಿ ಮಾಡ್ತಾ ಇರ್ತಾನೆ. ಮಕ್ಳಿಗೆ ಏನು ಗೊತ್ತಾಗುತ್ತೆ ಹೇಳಿ, ಯಾವಾಗಲೂ ಮಕ್ಳನ್ನ ನಾವು ನೋಡ್ಕೊಂಡಿರೋಕ್ಕಾಗಲ್ಲ ಆಟ ಆಡ್ತಾ ಇರುವಾಗ. ಅಂಥ ಟೈಮಲ್ಲಿ ಅವ್ರು ಆಟ ಆಡ್ತಾ ಇರ್ತಾರೆ. ಅದಕ್ಕೋಸ್ಕರ ತಿಂಗಳಿಗೆ ಒಂದು ಸಲ ಇಲ್ಲ ನಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಈ ರೀತಿ ಎಲ್ಲ ಹಸುವಿಂದು ಗೋಮೂತ್ರ ಮತ್ತು ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಅರಿಶಿನ ಇದನ್ನೆಲ್ಲನೂ ಹಾಕಿ ಸೀಡ್ಕೊಂಡ್ರೆ ಆಯಿತು. ನಾನಿವಾಗ ನೀಟಾಗಿ ಎಲ್ಲನೂ ಕೂಡ ಡೋರ್ದು ಒಳಗಡೆ ಮತ್ತು ಹೊರಗಡೆ ಎಲ್ಲ ನೀಟಾಗಿ ಸೀಡ್ತಾಯಿದ್ದೀನಿ. ಇವಾಗೆಲ್ಲ ಸೀಟಿ ಆಯಿತು. ಇವಾಗ ಒಂದೊಂದೇ ಫೋಟೋನ ತಂದು ಫೋಟೋ ಎಲ್ಲನೂ ಒರೆಸಿ ತಂದು ಜೋಡಿಸ್ತಾಯಿದ್ದೀನಿ. ಒಂದೊಂದೇ ಫೋಟೋನ ಜೋಡಿಸ್ತಾ ಇದ್ದೀನಿ. ರೆಗ್ಯುಲರಾಗಿ ವ್ಯೂವರ್ಸ್ ಯಾರು ಇರ್ತಾರೆ ಅವರು ನೋಡಿರ್ತೀರ ಮೊದಲು ಯಾವ ಥರ ಇತ್ತು ಅಂತ. ನಾನು ಕೆಳಗಡೆನೇ ಇಡ್ತಾ ಇದ್ದೆ. ಇವಾಗ ಇದು ಹಾಕ್ಸ್ಕೊಟ್ಟಿರೋದ್ರಿಂದ ನನಗಂತೂ ತುಂಬ ಅಂದರೆ ಇಷ್ಟ ಆಯಿತು. ದೇವ್ರನ್ನ ತಂದು ಇಡ್ತಿದ್ರಂತೂ ನೋಡೋದಕ್ಕೆ ಅಷ್ಟು ಖುಷಿ ಆಗೋದು ನನಗೆ. ನೋಡಿ ಒಂದೊಂದು ಫೋಟೋನ ಜೋಡಿಸ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವ್ರ ಮನೆ ಅಂದರೆ ನಂಗೆ ತುಂಬಾ ಇಷ್ಟ ಆಯಿತು. ನಾನು ಈ ವಿಡಿಯೋದಲ್ಲಿ ನಿಮಗೆ ಪಾತ್ರೆಗಳನ್ನ ತೊಳೆಯೋದು ಮತ್ತು ದೇವ್ರ ಫೋಟೋ ಎಲ್ಲನೂ ಅಲಂಕಾರ ಮಾಡೋದು ಏನು ಕೂಡ ನಾನು ಶೇರ್ ಮಾಡಿಲ್ಲ. ಏಕೆಂದರೆ ಲಾಸ್ಟ್ ವಿಡಿಯೋಗಳಲ್ಲಿ ನಾನು ದೇವ್ರ ಪಾತ್ರೆಗಳನ್ನ ಯಾವ ರೀತಿ ತೊಳಿತೀನಿ ಅಂತಲೂ ಕೂಡ ಶೇರ್ ಮಾಡಿದ್ದೀನಿ. ಹಾಗೆ ಅದಾದ ನೆಕ್ಸ್ಟ್ ಲಾಗ್ನಲ್ಲೂ ಕೂಡ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅಂತಲೂ ಕೂಡ ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ದೇವ್ರ ಪಾತ್ರೆಗಳು ತೊಳೆಯೋದಿರ್ಬೋದು ಮತ್ತು ದೇವ್ರ ಫೋಟೋನ ಒರೆಸೋದು, ಅದಕ್ಕೆ ಕುಂಕುಮ ಎಲ್ಲನೂ ಇಟ್ಟೋದು, ಹೂವು ಮಡ್ಸೋ ಅಲಂಕಾರ ಮಾಡೋದು ನಾನು ಇಲ್ಲಿ ಯಾವುದನ್ನು ಕೂಡ ಶೇರ್ ಮಾಡ್ತಾಯಿಲ್ಲ. ಜಸ್ಟ್ ನಾನು ದೇವ್ರ ಮನೆಯನ್ನು ಡೀಪ್ ಕ್ಲೀನ್ ಮಾಡಿದಾಗ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಇಲ್ಲಿ ಶೇರ್ ಮಾಡಿದ್ದೀನಿ ಅಷ್ಟೇ. ಇವಾಗ ಎಲ್ಲ ಪೂಜೆ ಎಲ್ಲ ಆಯಿತು. ನೀಟಾಗಿ ನೋಡ್ತಾ ಇರ್ಬೋದು ಎಲ್ಲನೂ ಜೋಡಿಸ್ಕೊಂಡಿದ್ದೀನಿ. ದೇವ್ರದ್ದು ಫೋಟೋಗಳಿರ್ಬೋದು, ದೇವ್ರದ್ದು ವಿಗ್ರಹ, ದೀಪಗಳು ಎಲ್ಲನೂ ಮೇಲ್ಗಡೆ ಸ್ಟೆಪ್ಪು ಮತ್ತು ಕೆಳಗಡೆ ಸ್ಟೆಪ್ಪಿಗೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇಷ್ಟು ದಿನ ಕೆಳಗಡೆ ಇಡ್ತಾ ಇದ್ನಲ್ಲ, ಅದು ಒಂದು ಸ್ವಲ್ಪ ನಂಗೆ ಕಂಫರ್ಟಬಲ್ ಅಂತ ಅನ್ನಿಸ್ತಿರಲಿಲ್ಲ. ಎಲ್ಲ ಅಲ್ಲೇ ಗುಡ ಹಾಕ್ದಂಗೆ ಕಾಣೋದು, ಏನೋ ಒಂಥರ ಗಜಿಬಿಜಿ ಥರ ಅನಿಸ್ತಾ ಇತ್ತು. ಇವಾಗಂತೂ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸೋದು. ಮತ್ತು ದೇವರು ಮೇಲ್ಗಡೆ ನಾವು ಕೂತಿದ್ರೂ ಕೂಡ ಮೇಲ್ಗಡೆ ಕಾಣ್ತಾ ಇರುತ್ತೆ. ನಾವು ಹಾಲಲ್ಲಿ ಕೂತಿದ್ರೆ ಅಷ್ಟು ನೀಟಾಗಿ ಕಾಣಿಸ್ತಾ ಇರುತ್ತೆ ಮೇಲ್ಗಡೆ ಇರೋದ್ರಿಂದ ದೇವರು. ನಂಗೆ ತುಂಬಾ ಖುಷಿ ಆಯಿತು. ಮತ್ತು ಓಮು ಮತ್ತು ಸ್ವಸ್ತಿಕ್ಕು ಮತ್ತು ಶ್ರೀ ಅನ್ನೋದೆಲ್ಲನೂ ನಾನೇ ಬರೆದಿದ್ದೀನಿ. ಅದೆಲ್ಲನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಲೀನಿಂಗ್ ಎಲ್ಲ ಪೂಜೆ ಕೂಡ ಎಲ್ಲ ಆಯಿತು. ಇದು ಬಂದು ಅಷ್ಟೇ ಈಚೆ ಕಡೆ ಬಾಗಿಲಿಗೆಲ್ಲ ನೀಟಾಗಿ ರಂಗೋಲೆ ಬರೆದು ಮತ್ತು ಅರಿಶಿನ ಕುಂಕುಮ ಎಲ್ಲನೂ ಇಕ್ಕಿದ್ದೀನಿ. ಹಾಗೆ ತುಳಸಿಗೂ ಅಷ್ಟೇ. ತುಳಸಿ ನೋಡ್ತಾ ಇರ್ಬೋದು, ತುಳಸಿ ಮೊದಲೆಲ್ಲ ಸಖತ್ತು ಮಂಕಾಗಿತ್ತು. ಇವಾಗ ತುಂಬಾ ಗೊಬ್ಬರ ಎಲ್ಲನೂ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಚಿಕ್ತಿದೆ. ಒಂದು ಕಡ್ಡಿನೂ ಕೂಡ ಕಾಣಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಚಿಕ್ತಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಳಸಿನೂ ಅಷ್ಟೇ. ಇದೆಲ್ಲ ನೋಡಿ ಕೆಳಗಡೆ ಎಲ್ಲ ಸ್ಪೇಸ್ ಎಲ್ಲನೂ ಬಿಡೋಕ್ಕೆ ಹೇಳಿದ್ದೆ ನಾನು ಅವರಿಗೆ. ಏಕೆಂದರೆ ಈ ಥರ ಐಟಮ್ ಎಲ್ಲನೂ ಇಟ್ಕೊಳ್ಳೋದಕ್ಕೆ ಎಲ್ಲನೂ ನಾನು ಹೊರಗಡೆನೇ ಇಟ್ಟಿದ್ದೆ.
ಇವಾಗ ಎಲ್ಲ ದೇವ್ರ ಮನೆ ಒಳಗಡೆ ನೀಟಾಗಿ ಜೋಡಿಸ್ಕೋಬೋದು. ಈ ಥರ ಗ್ಯಾಪ್ ಇದ್ದರೆ ದೇವ್ರ ಮನೆಗೆ ಚೆನ್ನಾಗಿರುತ್ತೆ. ಎಲ್ಲ ದೇವ್ರದ್ದು ಐಟಮ್ ಏನಿರುತ್ತೆ ಅದೆಲ್ಲ ನೀಟಾಗಿ ಇಟ್ಕೋಬೋದು. ದೇವ್ರದ್ದು ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲನೂ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದ್ದು ಯಾವುದೇ ರೀತಿ ಕ್ಲಿಪ್ಪಿಂಗ್ಸಲ್ಲಿ ತೊಗೊಳೋದಕ್ಕೆ ಆಗಲಿಲ್ಲ. ಅಲ್ಲೆಲ್ಲ ಕೋಸಂಬರಿ ಮತ್ತು ಪಾನಕ ಮಜ್ಜಿಗೆ ಎಲ್ಲನೂ ಕೊಡ್ತಾಯಿದ್ರು. ಇವತ್ತು ರಾಮನವಮಿ ಆಗಿರೋದ್ರಿಂದ ಎಲ್ಲ ದೇವಸ್ಥಾನದಲ್ಲೂ ಕೂಡ ಪಾನಕ ಮಜ್ಜಿಗೆ ಮತ್ತು ಕೋಸಂಬರಿ ಎಲ್ಲನೂ ಕೊಡ್ತಾರೆ. ಅಲ್ಲೆಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಪ್ರಸಾದನ ತಿಂದ್ಕೊಂಡು ಬಂದ್ವಿ. ಇದು ಬಂದು ಕ್ಲಿಪ್ಪಿಂಗ್ಸು ಬಂದು ನಮ್ಮ ಊರಲ್ಲಿ ತುಂಬಾ ಜೋರಾಗಿ ಹಬ್ಬನ ಮಾಡ್ತೀವಿ. ನಮ್ಮೂರಲ್ಲಿ ರಾಮನವಮಿ ಬಂದು ತುಂಬ ಚೆನ್ನಾಗಿ ಮಾಡ್ತೀವಿ. ಅಲ್ಲಿದು ಕ್ಲಿಪ್ಪಿಂಗ್ಸು ಇದೆಲ್ಲ ಬಂದು ದೇವ್ರದ್ದು ಉತ್ಸವ ಅಷ್ಟೇ ತುಂಬಾ ಚೆನ್ನಾಗಿ 3-4 ದಿನ ಉತ್ಸವ ಎಲ್ಲನೂ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಇದು ಬಂದು ನಾನು ಹಬ್ಬದ ದಿನವೇ ಶೇರ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.